ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸ್ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ಹಳ್ಳಿ ಸ್ಟೈಲಲ್ಲಿ ಹುಣಸೆ ರಸಂ ಮಾಡ್ತಾ ಇದ್ದೀವಿ. ಇದನ್ನು ಮಾಡೋದು ತುಂಬಾ ಸುಲಭ, ಕೆಲವೇ ನಿಮಿಷಗಳಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಹಾಗೂ ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಇದು ಮಾಡಿದ ತಕ್ಷಣ ಎಲ್ಲರೂ ಗ್ಲಾಸ್ಗೆ ಹಾಕೊಂಡು ಕುಡಿದು ಖಾಲಿ ಮಾಡಿಬಿಡ್ತಾರೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ವಲ್ಪ ಹುಣಸೆಹಣ್ಣು ಮೊದಲೇ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈ ಸೈಜಲ್ಲಿ ಚಿಕ್ಕ ನಿಂಬೆಹಣ್ಣು ಸೈಜಲ್ಲಿ ನಿಂಬೆಹಣ್ಣು ನೆನೆಸಿಟ್ಟಿರೋದು. ಒಂದು 1/4 ಗಂಟೆ 20 ನಿಮಿಷ ನೆನೆಸಿದ್ರೆ ಸಾಕು. ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಇದನ್ನ ಚೆನ್ನಾಗಿ ಕಿವುಚ್ಕೊಬಿಡೋಣ. ಇವಾಗ ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಈ ಹುಣಸೆ ರಸನ ಬೇರೆ ಒಂದು ದೊಡ್ಡ ಬಟ್ಲಿಗೆ ಹಾಕೊಳ್ಳೋಣ. ನೋಡಿ, ಈ ಹುಣಸೆಹಣ್ಣು ಮತ್ತೆ ಯೂಸ್ ಮಾಡ್ಬೋದು. ಇನ್ನೂ ತುಂಬ ಇದೆ ಇದರಲ್ಲಿ ರಸ, ಸಾಂಬಾರಿಗೆಲ್ಲ ಹಾಕೋಬೋದು. ಇವಾಗ ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ ಹಣ್ಣು ಮತ್ತು 1 ಪುಟಾಣಿದ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಹಾಕೋಬೇಕು, ತುಂಬ ಜಾಸ್ತಿ ಹಾಕೋಬಾರ್ದು. ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಕಡ್ಡಿ ಇರುತ್ತಲ್ಲ, ಇದನ್ನು ಹಾಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಆ ಸೊಪ್ಪಿಗಿಂತ ಈ ಕಡ್ಡಿ ಹಾಕಿದ್ರೇ ಜಾಸ್ತಿ ರುಚಿ. ಎಲ್ಲನೂ ಹಾಕ್ಕೊಂಡು ಇದ್ರ ಜೊತೆಗೇ ಸ್ವಲ್ಪ ಅರಿಶಿನದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ರಸಂ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಟಿಕೆ ಹಿಂಗೆ ಹಾಕೋತಾ ಇದ್ದೀನಿ. ರಸಂ ಪೌಡರ್ ಯಾವುದೇ ಬ್ರ್ಯಾಂಡ್ ಆಗ್ಬೋದು, ಅಥವಾ ಮನೇಲೇ ರೆಡಿ ಇದ್ದರೆ ಅದನ್ನೇ ಹಾಕೊಳ್ಳಿ. ಅಥವಾ ಯಾವುದೇ ರೀತಿ ರಸಂ ಪೌಡರ್ ಇಲ್ಲ ಅಂದರೆ ಜೀರಿಗೆ ಮೆಣಸನ್ನ ಹುರ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಎಲ್ಲನೂ ಚೆನ್ನಾಗಿ ಕಿವುಚ್ಕೋಬೇಕು. ರಸಂನ ಯಾವಾಗಲೂ ಈ ಥರ ಕಿವುಚ್ಬಿಟ್ಟು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಆ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣೆಲ್ಲ ಕೈಯಲ್ಲಿ ಈ ಥರ ಚೆನ್ನಾಗಿ ಕಿವುಚ್ಕೋಬೇಕು. ಅದರದ್ದು ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ಇದು ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಸೇರಿಸ್ಕೋಬೇಕು. ಮೊದಲೇ ನೀರು ಸೇರಿಸ್ಕೊಂಡ್ರೆ ಎಲ್ಲ ಕಿವುಚ್ಕೊಳ್ಳೋಕ್ಕಾಗಲ್ಲ. ಇವಾಗ ನೀರು ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಲೈಟ್ ಆಗಬೇಕಾ, ಸ್ಟ್ರಾಂಗ್ ಆಗಬೇಕಾ, ನಿಮ್ಮ ಟೇಸ್ಟ್ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡು ಒಂದ್ಸಲ ಕುದಿಸ್ಕೋಬೇಕು. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಸಾಕು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೋಬೇಕು. ನಂತರ 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಿಡ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಒಗ್ಗರಣೆನ ಸಿಡಿಸ್ಕೋಬಾರ್ದು. ತಕ್ಷಣ ಇದಕ್ಕೆ ಹುಣಸೆ ರಸ ರೆಡಿ ಮಾಡಿಟ್ಟಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹೈ ಫ್ಲೇಮಲ್ಲಿ. ಇವಾಗ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಇದ್ರ ರುಚಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ, ತುಂಬ ಹುಳಿ ಆಗಿದೆಯಲ್ಲ, ಇದ್ರ ರುಚಿನ ಬ್ಯಾಲೆನ್ಸ್ ಮಾಡೋಕ್ಕೆ ಚೂರು ಬೆಲ್ಲ ಸೇರಿಸ್ಕೊಳ್ಳೋಣ. ಚೂರು ಹಾಕ್ಲು ಬೇಡೋ ಥರ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕೆಟ್ಟೋಗುತ್ತೆ. ಒಂದು 1/2 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಬೇಕಾದಷ್ಟು. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ 2 ನಿಮಿಷ ಕುದಿಸ್ಕೋಬೇಕು. ಮತ್ತೆ 2 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ಈ ರಸಂ ರೆಡಿ ಆಗಿದೆ. ಇವಾಗ ತುಂಬಾ ರುಚಿಯಾಗಿ, ತುಂಬಾ ದಿಢೀರಾಗಿ ಹಳ್ಳಿ ಸ್ಟೈಲಲ್ಲಿ ಹುಣಸೆ ರಸಂ ರೆಡಿ ಆಗಿದೆ. ಇದನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಹಪ್ಪಳ ಅಥವಾ ಚೂರು ಉಪ್ಪಿನಕಾಯಿ ಇದ್ದರೆ ಸಾಕು, ಬೇರೆ ಏನು ಬೇಕಾಗಲ್ಲ. ಕೋಲ್ಡ್ ಆಗಿದ್ದಾಗ, ಗಂಟ್ಲು ಕಿರಿಕಿರಿ ಇದ್ದಾಗ ಇದನ್ನ ಬಿಸಿ ಗ್ಲಾಸ್ಗೆ ಹಾಕೊಂಡು ಕುಡಿತಾ ಇದ್ರೆ ತುಂಬಾ ನೆಚ್ಚಗಾಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.